ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಒಂದಷ್ಟು ಅವಾಂತರಗಳಿಗೂ ಕೂಡ ಕಾರಣ ಆಗಿದೆ. ಸಿಕ್ಕಲ್ಲಿ ನೀರು ನಿಂತಿದ್ರಿಂದ ಜನ ಸಹಜವಾಗಿ ಪರದಾಡಿದ್ದಾರೆ. ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಹಲವೆಡೆ ನಿಲ್ಲದ ಮಳೆಯಬ್ಬರ. ಬಳ್ಳಾರಿಯಲ್ಲಿ ಭಾರೀ ಮಳೆ ಅವಾಂತರ. ಕೋಡಿ ಬಿದ್ದ ಕೆರೆ, ರಸ್ತೆಗಳಿಗೆ ಜಲಪಹರೆ. ಕರುನಾಡಿನಲ್ಲಿ ಕೊಂಚ ತಣ್ಣಗಾಗಿದ್ದ ಮಳೆರಾಯ ಮತ್ತೆ ಆರ್ಭಟಿಸುವುದಕ್ಕೆ ಶುರು ಮಾಡಿದ್ದಾನೆ. ತಡರಾತ್ರಿ ಸುರಿದ ಮಳೆ ಬಳ್ಳಾರಿ, ಕುರುಗೋಡು, ಕಂಪ್ಲಿ, ಸಿರುಗುಪ್ಪ, ಸಂಡೂರು ತಾಲೂಕಿನಾದ್ಯಂತ 108 ಅವಾಂತರವನ್ನು ಸೃಷ್ಟಿ ಮಾಡಿದೆ. ಪರಿಣಾಮ ವೇದಾವತಿ ನದಿ ಮತ್ತು ನಾರಿಹಳ್ಳ ಮೈದುಂಬಿ ಹರಿತಾ ಇದ್ದು, ಹೊಸಪೇಟೆ ತಾಲೂಕಿನ ಗುಂಡ್ಲಕೇರಿಯ ಬಳಿ ಇರುವಂತಹ ಕಾಲುವೆಯ ಸೇತುವೆಯ ಮೇಲೆ ಮಳೆ ನೀರು ಹರಿದಿದೆ. ಸೀತಾರಾಮ್ ತಾಂಡ, ಕಮಲಾಪುರ ರಸ್ತೆಯ ಸೇತುವೆ, ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮುತ್ಕೂರು, ವಲ್ಲಭಾಪುರ ಸೇತುವೆಯು ಜಲಾವೃತವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ರೈತರ ಜಮೀನುಗಳಿಗೂ ಕೂಡ ಜಲಬೇಲಿ ಹಾಕಿದೆ. ರಸ್ತೆ ತುಂಬಿ ಹರಿದು ಬಾಳೆ ತೋಟಕ್ಕೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹೊಸಪೇಟೆ ತಾಲೂಕಿನ ಹಂಪಿ ಪ್ರದೇಶದಲ್ಲಿನ ತೋಟದಲ್ಲಿ ಮೊಣಕಾಲುದ್ದ ನೀರು ನಿಂತ ಪರಿಣಾಮ ರೈತರು ಚಿಂತೆಗೀಡಾಗಿದ್ದಾರೆ. ಮತ್ತೊಂದು ಕಡೆ ಐತಿಹಾಸಿಕ ಕಮಲಾಪುರ ಕೆರೆ ಕೋಡಿ ಬಿದ್ದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೊಪ್ಪಳದಲ್ಲಿ ಶಾಲೆಗೆ ಜಲದಿಗ್ಬಂಧನ. ಮಳೆ ನೀರಲ್ಲಿ ಶಾಲಾ ಮಕ್ಕಳ ಪರದಾಟ. ಕೊಚ್ಚಿ ಹೋಗ್ತಿದ್ದ ಬೈಕ್ ಮೇಲೆತ್ತಲು ಸರ್ಕಸ್. ಕೊಪ್ಪಳದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಹಳ್ಳಕೊಳ್ಳಗಳು ಮೈದುಂಬಿ ಹರಿತಾ ಇದೆ. ಭಾರೀ ಮಳೆಗೆ ಜಮನಾಪುರ ಹಳ್ಳ ತುಂಬಿ ಮುದೇನೂರು ತಾವರೆಕೆರೆ ಸಂಪರ್ಕ ಬಂದ್ ಆಗಿದೆ. ಸರ್ಕಾರಿ ಶಾಲೆಯ ಆವರಣಕ್ಕೂ ನೀರು ನುಗ್ಗಿ ಮಕ್ಕಳು ಪರದಾಡಿದ್ರು. ಅಡಭಾಗಿ ಗ್ರಾಮದ ದೇವಸ್ಥಾನದ ಬಳಿ ಪ್ರವಾಹದಂತೆ ನೀರು ಹರಿತಾ ಇದ್ದು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬೈಕನ್ನ ಮೇಲಕ್ಕೆತ್ತಲಿಕ್ಕೆ ಸವಾರರು ಸರ್ಕಸ್ ಮಾಡಿದ್ರು. ಮತ್ತೊಂದು ಕಡೆ ಮುಳುಗಿದ ಸೇತುವೆಯ ಮೇಲೆ ಟ್ರ್ಯಾಕ್ಟರ್ ಒಂದು ಪರದಾಡಿದೆ. ಶ್ರೀರಾಮನಗರ, ಹೆಬ್ಬಾಳ, ಡಾಣಾಪುರ ಸೇರಿದಂತೆ ಇತರೆಡೆ ಗದ್ದೆಗಳಿಗೆ ನೀರು ನುಗ್ಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ರಾಯಚೂರಲ್ಲೂ ಮಳೆಯೋ ಮಳೆ. ಇಡಪ್ಪನೂರು ಹಳ್ಳದ ಸೇತುವೆ ಮುಳುಗಡೆ. ರಾಯಚೂರಿನಲ್ಲಿ ವರುಣಾರ್ಭಟ ಜೋರಾಗಿತ್ತು. ರಾಯಚೂರು ತಾಲೂಕಿನ ಇಡಪ್ಪನೂರು ಗ್ರಾಮದ ಹಳ್ಳದ ಸೇತುವೆ ಮುಳುಗಡೆಯಾಗಿ ಇಡಪ್ಪನೂರು ಮಿರ್ಜಾಪುರ ಮಾರ್ಗ ಬಂದ್ ಆಗಿತ್ತು. ಗಿಲ್ಲೆಸೋಗೂರು ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ರಾತ್ರಿ ಇಡೀ ಜನ ಜಾಗರಣೆ ಮಾಡುವಂತಾಯಿತು. ಚಿಕ್ಕಮಂಚಾಲಿಯಲ್ಲಿ ಅನ್ನದಾತರ ಜಮೀನಿನಲ್ಲಿದ್ದ 2 ಪಂಪ್ ಸೆಟ್ಗಳು ನೀರು ಪಾಲಾಗಿದೆ. ಜಮೀನಿನ ಮಣ್ಣು ಕೊಚ್ಚಿಕೊಂಡು ತುಂಗಭದ್ರಾ ನದಿ ಸೇರಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೊಶೆಟ್ಟಿಹಳ್ಳಿ ಗ್ರಾಮ ಸಂಪೂರ್ಣ ನೀರಿನಿಂದ ಆವೃತವಾಗಿದ್ದು ಮುಖ್ಯ ರಸ್ತೆಯಲ್ಲಿನ ಅಂಗಡಿ ಮಳಿಗೆಗಳು ಕೂಡ ದ್ವೀಪದಂತಾಗಿದೆ. ತುಂಬಿ ಹರಿದ ಜಯಮಂಗಲಿ ನದಿ ಕಣ್ಣು ಹಾಯಿಸಿದಷ್ಟು ನೀರೋ ನೀರು. ಕಲ್ಪತರು ನಾಡು ತುಮಕೂರಿನಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ಮಳೆಯ ರಭಸಕ್ಕೆ ಒಂದೇ ದಿನಕ್ಕೆ ಜಯಮಂಗಲಿ ನದಿ ಮೈದುಂಬಿ ಹರಿತಾ ಇದೆ. ಕೊರಟಗೆರೆ, ಮಧುಗಿರಿ ಮಾರ್ಗವಾಗಿ ಆಂಧ್ರದ ಪರ್ಗಿ ಕೆರೆಗೆ ಸೇರುವಂತಹ ಜಯಮಂಗಲಿ ನದಿ ಕಳೆದ 2 ವರ್ಷಗಳ ಹಿಂದೆ ತುಂಬಿ ಹರಿದಿತ್ತು. ಆನಂತರ ನದಿ ನೀರು ಖಾಲಿಯಾಗಿತ್ತು. ಸದ್ಯ ರಾತ್ರಿ ಸುರಿದ ಮಳೆಗೆ ನದಿ ಭೋರ್ಗರೆದು ಹರಿತಾ ಇದೆ. ದಾವಣಗೆರೆಯ ನ್ಯಾಮ್ತಿಯ ಅರುಂಡಿಯಲ್ಲಿ ಭಾರೀ ಮಳೆಗೆ ಟೊಮ್ಯಾಟೊ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಆರುಂಡಿ ಗ್ರಾಮದ ಜವಳಿ ಸುರೇಶ್ ಎಂಬುವರ ತೋಟದಲ್ಲಿ ಅಪಾರ ಪ್ರಮಾಣದ ಟೊಮ್ಯಾಟೊ ಬೆಳೆಯಲಾಗಿತ್ತು. ದಿಢೀರ್ ಅಂತೇಳಿ ಸುರಿದಂತಹ ಮಳೆ ರೈತನ ಪಾಲಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಭಾರೀ ಮಳೆಗೆ ಬೆಚ್ಚಿದ ಹೈದರಾಬಾದ್. ಚರಂಡಿಯಲ್ಲಿ ಕೊಚ್ಚಿ ಹೋದ ಭಿಕ್ಷುಕ. ಕರ್ನಾಟಕ ಮಾತ್ರವಲ್ಲದೆ ಹೈದರಾಬಾದ್ನಲ್ಲೂ ಕೂಡ ಮಹಾಮಳೆಯಾಗ್ತಿದೆ. ಭಾರೀ ಮಳೆಗೆ ಹೈದರಾಬಾದ್ ನಗರ ತತ್ತರಿಸಿದೆ. ಚರಂಡಿಯಲ್ಲಿ ಭಿಕ್ಷುಕನೋರ್ವ ಕೊಚ್ಚಿ ಹೋಗಿದ್ದಾನೆ. ಜುಬ್ಲಿ ಹಿಲ್ಸ್, ತೋಲಿ ಚೌಕಿ ಸೇರಿದಂತೆ ಹಲವೆಡೆ ಪ್ರವಾಹದ ಸ್ಥಿತಿ ಏರ್ಪಟ್ಟಿದೆ. ಮಳೆಯ ರಭಸಕ್ಕೆ ಆಯತಪ್ಪಿ ಬಿದ್ದು ಬೈಕ್ ಸವಾರ ಒದ್ದಾಡಿದ್ದಾನೆ. ಇನ್ನು ಅಸ್ಸಾಂನ ಸಿಕ್ಕಿಂನಲ್ಲೂ ಕೂಡ ಭಾರೀ ಭೂಕುಸಿತ ಉಂಟಾಗಿದೆ. ದಿಪುದಾರ ಬಳಿಯ NHPC ಡ್ಯಾಂ ಬಳಿ ಘಟನೆ ನಡೆದಿದ್ದು ಡೋಕ್ಲಾಂಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಬಂದ್ ಆಗಿದೆ. ರಣಮಳೆಗೆ ರಾಷ್ಟ್ರ ರಾಜಧಾನಿ ಅಕ್ಷರಶಃ ನಲಿಗೆ ಹೋಗಿದ್ದು ಕಣ್ಣಾಯಿಸಿದಲ್ಲೆಲ್ಲ ಬರೀ ನೀರೇ ತುಂಬಿಕೊಂಡಿದೆ. ಮಿಂಟೋ ರೈಲ್ವೆ ಬ್ರಿಡ್ಜ್ ಕೆಳಗೆ ಆಟೋವೊಂದು ಮಳೆ ನೀರಿನಲ್ಲಿ ಮುಳುಗಡೆಯಾಗಿದೆ. ದೆಹಲಿಯ NCR ಶಾಸ್ತ್ರಿ ಪಾರ್ಕ್, ಮುಂಡಕ್ಕ, ಜಹಂಗೀರ್ಪುರಿಯಲ್ಲೂ ಕೂಡ 108 ಅವಾಂತರ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ. ಮತ್ತಷ್ಟು ದಿನ ಮಳೆಯ ಮುನ್ಸೂಚನೆ ಇದ್ದು ಜನ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.